ಜೊತೆಯಲ್ಲಿನಲ್ಲಿ ನನಗೊಂದು ಸ್ಟಾರ್ಡಮ್ಮು ತಂದುಕೊಟ್ಟದ್ದಂತೂ ದಿನಕರ್ ಸರ್ ಮತ್ತು ದರ್ಶನ್ ಸರ್. ಸೊ ಅವರಿಬ್ಬರು ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಯಾಕಂದರೆ ನನಗೆ ಫಸ್ಟ್ ಒಬ್ಬ ಸ್ಟಾರ್ ಆದವನಿಗೆ ಏನೇನು ಫೆಸಿಲಿಟಿ ಸಿಗಬೇಕು, ಏನೇನು ಇದು ಸಿಗಬೇಕು ಅದನ್ನು ಕೊಟ್ಟವರು ನನಗೆ ತೂಗುದೀಪ ಬ್ಯಾನರ್. ಸೊ ಅದನ್ನು ಯಾವತ್ತೂ ನಾನು ಮರೆಯೋದಕ್ಕಾಗಲ್ಲ. ನನಗೊಂದು ಸಪ್ರೇಟ್ ಕಾರ್ ಅಂತ ಇರ್ಬೋದು. ಹೌದು ನಾನು ಕಾರ್ ತೊಗೊಂಡಿರಲಿಲ್ಲ ಆಗ. ಸೊ ಇಲ್ಲ ನಾನು ಸವಿ ನೆನಪಿಗೆ ನಾನು ಕಾರ್ ತೊಗೊಂಡಿದ್ದೆ 5th ಮೂವಿಗೆ. ಸೊ ನನಗೆ ಕಾರ್ ಇರಲಿಲ್ಲ. ಪ್ರೆಸ್ ಮೀಟ್ ಅರೇಂಜ್ ಆಗಿತ್ತು. ನಾನು ಮನೇಲಿ ವೆಯ್ಟ್ ಮಾಡ್ತಾಯಿದ್ದೆ. ನನ್ನ ಫ್ರೆಂಡ್ಗೆ ಯಾರಿಗೋ ಕಾರ್ ಹೇಳಿದ್ದೆ ತೊಗೊಂಬ ಅಂತ. ಅವ್ನು ಬರೋ ಟ್ರಾಫಿಕಲ್ಲಿ ಸ್ವಲ್ಪ ಲೇಟ್ ಆಗಿತ್ತು, ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ದರ್ಶನ್ ಅವ್ರ ಮ್ಯಾನೇಜರು ಸೀನಾ ಅಂತಿದ್ದ, ಪಿಸ್ತಾ ಅಂತ. ನಾನು ಫೋನ್ ಮಾಡಿದೆ, ಎಲ್ಲ ಇದೆಯಾ ಮಗ ಅಂದ. ಇಲ್ಲ ಮನೇಲಿದ್ದೀನಿ ಅಂದೆ. ಆಚೆ ಕಾರ್ ಬಂದಿದೆ, ಬಂದು ಎಷ್ಟೊತ್ತಾಯಿತು ಬರೋತ್ತಾನೆ ಅಂದ. ಇಲ್ಲ ಕಣ ನನ್ನ ಫ್ರೆಂಡ್ಗಳಿದ್ದೀನಿ, ಅವ್ನು ಕಾರ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ ಅಂದ. ಇಲ್ಲ ಆಚೆ ಬಂದಿದೆ ನೋಡು ಎಷ್ಟೊತ್ತಾಯ್ತು ಬಂದು ಅಂದ. ನಾನು ಯಾರು ಬಂದಿದೆ ಅಂತ ನೋಡಿದ್ರೆ ದರ್ಶನ್ ಸಾರ್ದು. ಅವರೇ ಯೂಸ್ ಮಾಡ್ತಾ ಇದ್ದಂಥ ಸ್ಕೋಡಾ ಕಾರಾಗ, ರೆಡ್ ಕಲರ್ ಸ್ಕೋಡಾ ಕಾರು ಅವರೇ ಯೂಸ್ ಮಾಡ್ತಾ ಇದ್ದಂಥ ಕಾರ್ನ ನನಗೆ ಕಳಿಸ್ಕೊಟ್ಟಿದ್ರು. ಶಾಕ್, ನಾನು ಇದೇನಿದು ದರ್ಶನ್ ಸಾರ್ ಕಳಿಸ್ಕೊಟ್ಟಿದ್ದಾರೆ ಅಂತ. ಆಮೇಲೆ ಹೋದೆ ಆ ಕಾರಲ್ಲಿ. ಹೋಗಿ ನಾನು ದರ್ಶನ್ ಸರ್ಗೆ ಹೇಳಿದೆ, ಏನು ಭಯ ನಿಮ್ಮ ಕಾರೇ ಕಳಿಸ್ಬಿಟ್ಟಿದ್ದೀರಾ, ನನ್ನ ಫ್ರೆಂಡ್ಗಳಿದೆ ನಾನು ತರ್ತಾ ಇದೆ ಅಂತ. ಇಲ್ಲ ಇರೋ ಇಂಡಸ್ಟ್ರಿಗೆ ಬರಬೇಕಾದ್ರೆ ಎಷ್ಟು ಅವಮಾನ ದುಃಖ ಎಲ್ಲ ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು. ಬಟ್ ನನ್ನ ಫಸ್ಟ್ ಬ್ಯಾನರಲ್ಲಿ ಮಾಡ್ತಾರೆ ಹೀರೋಗೆ ಅದು ಯಾವುದೂ ಆಗಬಾರ್ದು. ಸೊ ಹಂಗಾಗಿ ನನ್ನ ಕಾರು ನಿನ್ನ ಕಾರು ಅಂದ್ಬಿಟ್ಟೇನಿಲ್ಲ, ಅದಕ್ಕೆ ನನ್ನ ಕಾರ್ ಕಳಿಸ್ದೆ. ಇನ್ಮೇಲೆ ನಿನ್ನ ಪ್ರೊಡಕ್ಷನಲ್ಲಿ ನಿನಗೆ ಅಂತ ಸಪ್ರೇಟ್ ಒಂದು ಕಾರ್ ಇರುತ್ತೆ. ನೀನು ಎಲ್ಲಿ ಇಷ್ಟ ಆಗಬೇಕು ಅಲ್ಲಿ ನೀನು ಶಾಪಿಂಗ್ ಮಾಡ್ಬೋದು. ನೀನು ಎಲ್ಲಿ ಹೋಗ್ಬೇಕಂದ್ರೆ ನೀನು ಫ್ಲೈಟಲ್ಲೇ ಹೋಗಬೇಕು. ಈ ಥರ ಅಂದರೆ ಅವರೇ ಒಬ್ಬರು ಸೂಪರ್ ಸ್ಟಾರ್. ಅವ್ರ ಬ್ಯಾನರ್ಲಿ ಅವರೇ ಮೊದಲನೇ ಸಿನಿಮಾ ಮಾಡ್ಬೋದಾಗಿತ್ತು. ಆದರೆ ಒಂದು ಹೊಸ ಹುಡುಗ ನಮ್ಮ ಬ್ಯಾನರ್ಲಿ ಮಾಡಲಿ ಅಂತ ಕರೆದು ಒಂದು ಅವಕಾಶ ಕೊಟ್ಟು, ಆಮೇಲೆ ಅವ್ರದ್ದೇ ಕಾರ್ ಕೊಟ್ಟು, ಆಮೇಲೆ ನನಗೊಂದು ಸ್ಟಾರ್, ಅವರು ಅವತ್ತು ಸ್ಟಾರಾಗಿ ಏನೇನು ಟ್ರೀಟ್ಮೆಂಟ್ ತೊಗೊಳ್ತಾಯಿದ್ರು ಎಲ್ಲನೂ ನನಗೆ ಇದು ಮಾಡೋದು. ಇನ್ನೊಬ್ಬ ಸ್ಟಾರ್ ಅದೋ ನಿಂಗೆ ಇರಬೇಕು, ನಿಂದೆ ಅಂತ ಒಂದು ಕಾರ್ ಇರುತ್ತೆ ನಮ್ಮ ಪ್ರೊಡಕ್ಷನಲ್ಲಿ ಸಪ್ರೇಟಾಗಿ, ನೀನು ಯೂಸ್ ಮಾಡ್ಕೋ. ನೀನು ಎಲ್ಲಿ ಹೋಗ್ಬೇಕಂದ್ರೂ ನೀನು ಫ್ಲೈಟ್ ಟಿಕೆಟ್ ರೆಡಿ ಆಗುತ್ತೆ. ನೀನು ಎಲ್ಲಿ ಶಾಪಿಂಗ್ ಮಾಡಬೇಕು ಅಂದ್ರೆ ಹೇಳು, ಬಟ್ಟೆ ತೊಗೊಬೇಕಂತ ಹೇಳೋದು ನಿನ್ಗೆ ಇದರಲ್ಲಿ ಇದಾಗುತ್ತೆ ಅಂತ ದಿನಕರ್ ಸರ್ನ ಕರೆದ್ಬಿಟ್ಟು ಹೇಳಿದ್ರು. ಎಲ್ಲಿ ಕೇಳ್ತಾರೆ ಅಲ್ಲಿ ಕೊಡಿಸ್ಬೇಕು, ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ. ಅಂದರೆ ಅಷ್ಟು ದೊಡ್ಡ ಸ್ಟಾರ್ಡಮ್ನ, ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಒಂದು ಹೊಸ ಹುಡುಗನಿಗೆ ಸ್ಟಾರ್ಡಮ್ ಹೇಳ್ಕೊಟ್ಟು ಅಷ್ಟು ಜನ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದು. ಆಮೇಲೆ ವಾರಕ್ಕೆ ಒಂದು 3 ದಿನ ಅವ್ರ ಮನೆಯಿಂದನೇ ಊಟ ಬರೋದು ನಮಗೆ. ದರ್ಶನ್ ಅವ್ರ ತಾಯಿಯವರೇ ಊಟ ಕಳಿಸೋರು.